ಏನು ಮಾಡ್ತಾ ಇದೀಯ ಮಚ್ಚ? ಏನು ಇಷ್ಟೊಂದೆಲ್ಲ ಕೂದಾಕಿದ್ಯಾ? ಹಾಂ, ಏನು ಮಾಡ್ತಿದ್ಯಾ? ಏನು ಇದು ಯಾವ ಥರ ಈ ಥರ ಕೆಲಸ ಮಾಡ್ತಾ ಇದೆಯಲ್ಲ? ಅಯ್ಯೋ ಮಚ್ಚ, ಹಾಂ, ಗಡ್ಡೆ ಕುಯ್ರಿಗೆ ಕೇಳ್ದು. ಹಾಂ, ಎಲ್ಲ ಅವರು ಒಂದು ವಾರ ಟೈಮು ಎಲ್ಲ ಒಪ್ಕೊಬಿಟ್ಟಿದ್ವಿ. ಹಾಂ, ಒಂದು ವಾರ ಗಂಟೆ ಆಗಲ್ಲ ಅಂತ ಹೇಳ್ತಾನೆ ಇದ್ರು. ಹಾಂ, ಅದಕ್ಕೆ ನಾವು ಒಂದು ವಾರ ಗಂಟೆ ಕಾಯ್ಕ ಕೂತ್ಕೋಕ್ಕಾಗಲ್ವಲ್ಲ. ಹಾಂ, ಅದಕ್ಕೆ ನಮ್ಮ ಹತ್ರ ಒಂದು ಆಯುಧ ಇತ್ತು ಮಚ್ಚ. ಹಾಂ, ಮರ ಕುಯ್ಯೋದು. ಇದು ಜಪಾನ್ ಸ್ಟೀಲ್ ಅಂತ. $700 ಕೊಟ್ಟು ತಂದಿದೆ, ಒಂದು ಮನೇಲಿ ಇಟ್ಟಿರ್ಮ ಅಂತ. ಹಾಂ, ನಮ್ಮ ಕೆಲ್ಸಕ್ಕಾಗುತ್ತೆ ಅಂತ. ಇವತ್ತು ತುಂಬ ಯೂಸ್ ಆಗ್ತಿದೆ ಮಚ್ಚ ಮಾತ್ರ. ಅದು ಯೂಸ್ ಆಗ್ತಿದೆ. ಏನು ಮಾಡೋದು? ಹಾಂ, ಈಗ ಅವ್ರನ್ನೇ ಕಾಯ್ಕ ಕೂತ್ಕೊಂಡ್ರೆ ಆಗಲ್ವಲ್ಲ. ಅಲ್ಲ ಮಚ್ಚ, ಇಷ್ಟು ಈ ಥರ ಆ ಥರಲ್ಲಿ ಮಾಡ್ಬೋದು ಅಂತ ನಮಗೆ ಅನಿಸಿಕೆನೇ ಗೊತ್ತಿರಲಿಲ್ಲ ಬಿಡು ಮಚ್ಚ. ನೋಡಿ ಮಚ್ಚ, ಅಲ್ಲಿ ಕುಯ್ತಾ ಇದೀನಲ್ಲ. ಹಾಂ, ವಾವ್. ಆದರೆ ಎನರ್ಜಿ ಇರಬೇಕು ಮಚ್ಚ ಇದನ್ನ ಈ ಥರ. ಅಲ್ಲ, ಎನರ್ಜಿ ಏನು ಮಾಮೂಲಿ ಕೆಲಸ ಮಾಡಬೇಕು ಅಂದಿದ್ದ ಮೇಲೆ ಎನರ್ಜಿ ಲೆಕ್ಕ ಹಾಕ್ಬಾರ್ದು ಮಚ್ಚ. ಹಾಂ, ಎನರ್ಜಿ ಲೆಕ್ಕ ಹಾಕ್ಬಾರ್ದು. ಹೌದಾ? ಟೋಟಲ್ ಎಷ್ಟೈತೆ ಮಚ್ಚ ಇದು? ಮಾಡಬೇಕು ಅಂತ ಮನಸ್ಸಿದ್ರೆ ಹಾಂ, ನಡೀತಾ ಇರ್ತದೆ ಕೆಲಸ. ಹೌದಾ? ಹಾಂ, ಹಾಗಾದ್ರೆ ಬಿಡಪ್ಪ, ಇಷ್ಟೊಂದೆಲ್ಲ ಕೂದಾಕಿದೀಯಾ? ಹಾಂ, ವಾವ್. ನೋಡು ಮಚ್ಚ, ಒಬ್ಬ ಗಡ್ಡೆ ಕುಯ್ಯೋನು ಇಷ್ಟೊಂದು ಫಾಸ್ಟಾಗಿ ಕೆಲಸ ಮಾಡಲ್ಲ ಅಂತ ಅನ್ಕೊಳ್ತೀನಿ. ಅಲ್ಲ, ಅವ್ನು ಮಾಡ್ತಿದ್ದ. ಹಾಂ, ಅವನೆಲ್ಲ ಮಿಷಿನಲ್ಲಿ ಅಲ್ವಾ. ಹಾಂ, ಬಟ್ ನಾವು ಕೈಲಿ ಕುಯ್ಬೇಕಲ್ವಾ. ಹಾಂ, ಏನೋ ಅವನೊಂದು ವಾರ ಹೇಳ್ತಿದ್ದ, ನಮ್ದು 2 ದಿನದಲ್ಲಿ ಮುಗೀತದೆ. ಹಾಂ, ಹಾಂ, ಮನಸ್ಸು ಕೊಡೋದಕ್ಕೆ ಅಷ್ಟೇ ನಾವು. ಓಕೆ. ಬಾ ಮಚ್ಚ. ಎಲ್ಲ ಮಚ್ಚ ಕುಯ್ಯಿ ಯಾವ ಥರ ನೋಡುವ. ವಾವ್, ಬಿಡು ಮಚ್ಚ. ಈ ಥರ ದಪ್ಪದಿದ್ದು ಹಾಂ, ಸ್ವಲ್ಪ ಜಾಸ್ತಿ ತಗೊಳುತ್ತಷ್ಟೇ. ಹಾಂ, ಮಚ್ಚ ಈ ಥರದ ಪ್ರಾಡಕ್ಟು ನನಗೊಂದು ತಂದ್ಕೊಡು ಮಚ್ಚ. ತಗೊಂಡು ಬರ. ನಿಮಗೆಲ್ಲ ಏನು ಯೂಸ್ ಇಲ್ಲ, ನನಗೂ ಇವಾಗ. ಹಾಂ, ಇವನು ಸಿಕ್ಬಿಟ್ಟಿದ್ರೆ ಕಡ್ಡಿ ಕುಯ್ಯನು. ಹಾಂ, ಅಲ್ಲ ಈಗ ತಂದು ಯೂಸ್ ಇದಕ್ಕೆ ತಾನೇ ಯೂಸ್ ಮಾಡ್ತಾ ಇರೋದು. ಅದ್ರ ಬಗ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗಿದ್ದು ಇವಾಗ. ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದು ಇವಾಗ ಅದ್ರ ವ್ಯಾಲ್ಯೂ ಗೊತ್ತಾಯ್ತಲ್ಲ. ಅದೇ ಮಡಿಕೊಂಡಿರೋದಕ್ಕೆ. ಹಾಂ, ನಡೀತಾ ಇದೆ ನೋಡಪ್ಪ. ಇಷ್ಟೆಲ್ಲ ಕೂದಿದ್ದೀವಿ. ನೋಡಲ್ಲ, ಅಷ್ಟೆಲ್ಲ ಕಟ್ ಮಾಡಿದ್ದೀವಿ. ವಾವ್, ಬಿಡು ಮಚ್ಚ. ಅದುವೇ ಕೂಳೆನೂ ತಾಳಿಂದ ಒಂದೇ ಸಮ ಕುಯ್ತಾ ಇದ್ದೀರಲ್ಲ. ಮಿಷಿನಲ್ಲಾದರೆ ವೇರಿಯೇಷನಾರು ಬರ್ತಿತ್ತು, ಕೈಲಾದ್ರೆ ಆ ಥರ ಚೆನ್ನಾಗಿ ಕುಯ್ತಾ ಇದ್ದೀರ ಬಿಡಿ. ನಾವೇ ಅಲ್ವಾ ಕುಯ್ತಾ ಇರೋದು. ಸೂಪರ್ ಬಿಡು ಮಚ್ಚ.